ಈ ಬಗ್ಗೆ ಮಾತನಾಡೋದಕ್ಕೆ ಜಯಮೃತ್ಯುಂಜಯ ಶ್ರೀಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಶರಣಾರ್ಥಿ. ನಮಸ್ಕಾರ ಗುರುಗಳೇ, ಶಾಮನೂರು ಶಿವಶಂಕರಪ್ಪ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಹೇಗೆ ಸ್ಮರಿಸ್ತೀರಿ? ಬಹುತೇಕ ಈ ಶತಮಾನದ ಬಹಳ ದೊಡ್ಡ ದಾನಿ ಅಂತಂದ್ರೆ ಶಿವಶಂಕರಪ್ಪನವರು. ನಾವೆಲ್ಲ ಇತಿಹಾಸದಲ್ಲಿ ಮೈಸೂರು ಪ್ರಾಂತದಲ್ಲಿ ಅನೇಕ ದಾನಿಗಳನ್ನ ಹೆಸರು ಕೇಳ್ತೀವಿ, ಉತ್ತರ ಕನ್ನಡದ ಅನೇಕ ದಾನಿಗಳ ಹೆಸರನ್ನು ಕೇಳ್ತೀವಿ. ಅದೆಲ್ಲ ನಾವು ಇತಿಹಾಸ ನೆನಪು ಮಾಡ್ಕೊಳ್ತೀವಿ. 20ನೇ ಶತಮಾನದಲ್ಲಿ ಯಾವುದೇ ಧರ್ಮ ಗುರುಗಳಿರ್ಲಿ, ಯಾವುದೇ ಮಠಗಳಿರ್ಲಿ, ಯಾವುದೇ ದೇವಸ್ಥಾನದಲ್ಲಿ ಕೈ ಎತ್ತಿ ಕೊಡುವಂತ ಒಂದು ದೊಡ್ಡ ದಾನದ ಗುಣ ಶಿವಶಂಕರಪ್ಪನಿತ್ತು. ಆ ದೇವರ ಆಶೀರ್ವಾದದ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಅವರು ಸುಮಾರು 95 ವರ್ಷಕ್ಕಿಂತ ಹೆಚ್ಚು ವರ್ಷ ಬದುಕಿ ಇಡೀ ನಾಡಿನಲ್ಲಿ ಮನೆ ಮಾತಾಗಿದ್ದಾರೆ. ಅವ್ರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಇವತ್ತು ಒಂದು ಊಟಕ್ಕೆ, ಅವರ ಒಂದು ಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟಿದೆ. ಆ ಕಾರಣಕ್ಕೆ ದಾವಣಗೆರೆ ಒಂದು ಕಾಲಕ್ಕೆ ಜವಳಿ ನಗರದ ಮೂಲಕವಾಗಿ ಅನೇಕ ಮನೆತನಗಳು ಹೆಸರು ಮಾಡಿತ್ತು. ಆ ದಾವಣಗೆರೆ ಇತಿಹಾಸವನ್ನ ಬೆಳೆಸಿದ್ರು. ಇವತ್ತು ಶಿವಶಂಕರಪ್ಪನವರು ಆ ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ದಾವಣಗೆರೆ ಒಂದು ವಿದ್ಯಾಕೇಂದ್ರ ಅನ್ನೋದನ್ನ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅಂತ ಒಬ್ಬ ಅಜಾತ ಶತ್ರು, ಅಂತ ಒಬ್ಬ ಕೊಡುಗೆ ದಾನಿಯನ್ನು ಕಳ್ಕೊಂಡು ಖಂಡಿತವಾಗಿ ಕರ್ನಾಟಕದ ಒಬ್ಬ ದಾನಿಯನ್ನ ಕಳ್ಕೊಂಡಿದ್ವಿ ಅನ್ನುವಂತ ಒಂದು ನಮಗೆಲ್ಲ ಕಾಡ್ತಾ ಇದೆ. ಹಾಗಾಗಿ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿ ಅವರೆಲ್ಲಾ ಜನಗಳನ್ನು ಪ್ರೀತಿ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಅವ್ರ ಮನೆತನ ಗುರುಗಳ ಬಗ್ಗೆ ಅತ್ಯಂತ ಭಕ್ತಿವಂತ ಮನೆತನ. ಯಾವುದೇ ಗುರುಗಳಲ್ಲಿ ಒಂದು ಸಣ್ಣ ಮಗು ಹೋದ್ರೂ ಸಹ ಸಾಷ್ಟಾಂಗ ನಮಸ್ಕಾರ ಮಾಡುವಷ್ಟು ಮಟ್ಟಿಗೆ ಒಂದು ವಿನೂತ ಭಾವನೆ. ಆ ಸದುವಿನೇನೆ ಇವತ್ತು ಶಿವಶಂಕರಪ್ಪನವರಿಗೆ ಇಷ್ಟು ದೊಡ್ಡ ಆಧ್ಯಾತ್ಮಿಕ ಶಕ್ತಿಯನ್ನ, ವಯಸ್ಸಿನ ಶಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಅವ್ರನ್ನ ಕಳ್ಕೊಂಡು ಇಡೀ ನಾಡು ಮತ್ತು ಸಮಾಜ ಬಡವಾಗಿದೆ. ಏನು ಅವರು ಇಡೀ ವಯಸ್ಸಿನಲ್ಲಿ ಅವರು ಅಧಿವೇಶನಕ್ಕೆ ಬರ್ತಾ ಇದ್ರು, ಸಮಾಜದ ತಪ್ಪುಗಳು ಕಂಡ್ರೆ ಯಾರು ಮುಖಾಮುಖಿ ನೋಡ್ತಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಸರ್ಕಾರದ ತಪ್ಪುಗಳನ್ನು ನೇರವಾಗಿ ಖಂಡಿಸುವಂತ ಪ್ರಯತ್ನ ಮಾಡ್ತಿದ್ರು. ಒಟ್ಟು ಸ್ವಾಭಿಮಾನ ಬದುಕಿದ್ರು. ಈ ಮಂತ್ರಿ ಸ್ಥಾನ ಕೊಡದ ಹೊರಗೆಲ್ಲ ಆರಾಮಿಡ್ತೀನಿ ಅಂತ ಮಟ್ಟಿಗೆ ಬಟ್ ಕಿಂಗ್ ಆಗ್ಲಾರ್ದೇನೆ ಕಿಂಗ್ ಮೇಕರ್ ಆದ್ರು. ಇವತ್ತು ಅನೇಕ ಮುಖ್ಯಮಂತ್ರಿಗಳು ಅವ್ರ ಸ್ನೇಹಿತರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರಿಗೆ ಮುಖ್ಯಮಂತ್ರಿ ಆಗ್ಬೇಕನ್ನುವಂಥದ್ದು ಬಹಳ ಜನರ ಅಭಿಮಾನಿಗಳ ಆಸೆ ಇತ್ತು. ಆದ್ರೆ ಅವರು ಕಿಂಗ್ ಮೇಕರ್ ಆದ್ರು, ಕಿಂಗ್ ಆಗ್ಲಿಲ್ಲ. ಅದೊಂದು ಅವ್ರ ಕೊನೆಯ ಆಸೆ ಜನರ ಆಸೆ ಇತ್ತು, ಹಾಗೆ ಉಳ್ಕೊಳ್ತು. ಒಟ್ಟಾರೆ ಏನೇ ಆಗ್ಲಿ ಜನರ ಹೃದಯದಲ್ಲಿ ಅವರು ದಾನದ ಕಿಂಗ್ ಆಗಿದ್ದಾರೆ, ದಾಸೋಹದ ಕಿಂಗ್ ಆಗಿ ಇವತ್ತು ಅಜರಾಮರವಾಗಿದ್ದಾರೆ. ಅವರ ನೋವನ್ನ ಸಹಿಸುವಂತ ಶಕ್ತಿಯನ್ನ ಇಡೀ ಕುಟುಂಬಕ್ಕೆ ಬಸವಾದಿ ಶರಣರು, ಕೂಡಲ ಸಂಗಮನಾಥ ಕರ್ಣಸ್ಕಿ ಮತ್ತು ನಮ್ಮ ಶ್ರೀಪೀಠದ ವತಿಯಿಂದ ಅವರು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತೀವಿ. ನನ್ನ ಜೊತೆಲಿ ಮೊದಲಿಂದ ಒಡನಾಟ, ನಾನು ದಾವಣಗೆರೆ ಇದ್ದಾಗಿಂದನೂ ಕೂಡಲ ಸಂಗಮದವರೆಗೂ ನನ್ನ ಬದುಕಿನ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಅವರ ಒಂದು ಸಹಕಾರ ಯಾವತ್ತೂ ಇತ್ತು, ಅವ್ರ ಇಡೀ ಕುಟುಂಬದ ಸಹಕಾರ. ಹಾಗಾಗಿ ಅವ್ರು ಕಳ್ಕೊಂಡು ನಮ್ಗೆ ಸಹ ಅತಿ ದುಃಖವಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅವ್ರ ನುಡಿ ನಮನವನ್ನು ಅರ್ಪಿಸ್ತೇನೆ. ಸ್ವಾಮೀಜಿ, ನೀವು ಕೊನೆಯದಾಗಿ ಭೇಟಿ ಮಾಡಿದ್ರ? ಯಾವಾಗ ಭೇಟಿ ಮಾಡಿದ್ರಿ ಅವ್ರನ್ನ? ಅವರು ಆಸ್ಪತ್ರೆಯಲ್ಲಿ ಇದಾರೆ ಅಂತ ಸುದ್ದಿ ಗೊತ್ತಾದ ತಕ್ಷಣ ನಾನು ಆಸ್ಪತ್ರೆ ಹೊಂಟಿದ್ದಿಲ್ಲ, ಮನೆ ಕರ್ಕೊಂಬಂದಾರ ಅಂತಂದ್ರು. ಸಿದ್ಧಗಂಗಾ ಶ್ರೀಗಳವರ ಪುಣ್ಯ ಸ್ಮರಣೆ ಇತ್ತು. ಜನವರಿ 21ನೇ ತಾರೀಕು ದಾವಣಗೆರೆಯಲ್ಲಿ ಪುಣ್ಯ ಸ್ಮರಣವನ್ನ ಅಟೆಂಡ್ ಆಗಿ ಶಂಕರಪ್ಪ ಅವರು ವಾಪಸ್ ಹಾಸ್ಪಿಟ್ಲಿಂದ ಕರ್ಕೊಂಬಂದಾರ ಸ್ವಾಮೀಜಿ ಗೊತ್ತಾದ ತಕ್ಷಣ ಸೀದಾ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಬಹಳ ಆರಾಮಿದ್ರು. ಅಲ್ಲಿ ಅದೇ ತಾನೇ ಲಿಂಗ ಪೂಜೆ ಮಾಡ್ಕೊಂಡು ಕುತ್ಕೊಂಡಿದ್ರು. ಅವ್ರು ನಾನು ಹಣೆಗೆ ಭಸ್ಮವನ್ನು ಧಾರಣೆ ಮಾಡಿ, ನೀವು ಮತ್ತೆ ಭಗವಂತ ಮತ್ತೆ ಹೊಸ ಜನ್ಮ ಕೊಟ್ಟಾರ, ಆರಾಮಿರಿ, ಶತಾಯುಷಗಳು ಆಗ್ತೀರಿ ಅಂತ ಆಶೀರ್ವಾದ ಮಾಡಿದ್ವಿ. ಆಗ ಅದೇ ಬಹುತೇಕ ನನ್ನ ಕೊನೆಯ ಭೇಟಿ ಆಯ್ತು. ಅದಾದ್ಮೇಲೆ ಮತ್ತೆ ನೀವು ದೂರವಾಣಿಲಿ ಮಾತನಾಡೋದಾಗ್ಲಿ, ಫೋನಲ್ಲಾಗ್ಲಿ ಆ ಥರದ್ದೇನೋ ಆಗಿರ್ಲಿಲ್ಲ ಸ್ವಾಮೀಜಿ? ಇಲ್ಲ, ಅದಾದ್ಮೇಲೆ ಬಸವ ಕಲ್ಯಾಣದಲ್ಲಿ ಮತ್ತು ಬೀದರ್ನಲ್ಲಿ 2-3 ಕಡೆ ಕಾರ್ಯಕ್ರಮದಲ್ಲಿ ಕೂಡಿದ್ವಿ. ಲವಲವಿಕೆಯಿಂದ ಇದ್ರು. ಇತ್ತೀಚೆಗೆ ಮತ್ತೆ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಸುದ್ದಿ ಕೇಳಿ, ಬಟ್ ನನಗೆ ಬೆಂಗಳೂರಿಗೆ ಆಸ್ಪತ್ರೆ ಭೇಟಿ ಮಾಡೋಕ್ಕಾಗಿಲ್ಲ. ಅವ್ರ ಮಗ ಮಲ್ಲಿಕಾರ್ಜುನ ಜೊತೆಯಲ್ಲಿ, ಗಣೇಶನ ಜೊತೆಯಲ್ಲಿ, ಪ್ರಭಾಕರ್ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಆರಾಮದಾರ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮತ್ತೆ ಇತ್ತೀಚೆಗೆ 2-3 ತಿಂಗಳಲ್ಲಿ ಅವ್ರು ಭೇಟಿ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ. ನಿಜಕ್ಕೂ ವೀರಶೈವ ಲಿಂಗಾಯತ ಸಮಾಜದ ಆಧಾರ ಸ್ತಂಭ ಕಳ್ಕೊಂಡಿದೀವಿ. ಹೌದು. ಆಮೇಲೆ ರಾಜಕಾರಣಿ ಅಂತ ಹೇಳೋದಕ್ಕಿಂತ ಒಬ್ಬ ಸಮಾಜ ಸೇವಕ ಮತ್ತೆ ದಾನ ಅನ್ನುವಂತ ಶಬ್ದಕ್ಕೆ ಬಹಳ ಬದುಕಿರ್ತಕ್ಕಂಥ, ಎಡಗೈ ಕೊಟ್ಟು ಬಲಗೈ ಕೊಟ್ಟು ಎಡಗೈ ಕೊಡಬಾರ್ದು, ಗೊತ್ತಾಗಬಾರ್ದು ಅಂತ ಕೊಡ್ತಿದ್ರು. ಅವ್ರು ಎಷ್ಟು ಜನ ಕೊಟ್ಟರು, ಎಷ್ಟು ಕೊಟ್ಟರು ಅಷ್ಟು ಮಟ್ಟಿಗೆ. ಒಟ್ಟ ದೇವ್ರ ಮೇಲೆ ಬಹಳ ನಂಬಿಕೆ, ಭಕ್ತಿವಂತರು. ಮತ್ತೆ ಎಲ್ಲಾ ಧರ್ಮ ಗುರುಗಳ ಬಗ್ಗೆ. ಅವ್ರ ಮನೆಗೆ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ
ಕಾವಿ ಹಾಕೊಂಡು ಹೋದ ಸಾಕು ಅವ್ರನ್ನ ಗುರು ಅಂತ ಸ್ವೀಕಾರ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿ ಕಾಣಿಕೆ ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಧಾರ್ಮಿಕ ಭಾವನೆ ಇದ್ದಿದ್ದ ಕಾರಣಕ್ಕೆ ಎಲ್ಲಾ ಗುರುಗಳ ಆಶೀರ್ವಾದದಿಂದ ಇಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ನಿಜ. ಈಗ ನೀವು ಅಂತ್ಯಕ್ರಿಯೆಗೆ ಭಾಗಿಯಾಗ್ತೀರಾ ಸ್ವಾಮೀಜಿ, ಹೇಗೆ? ಅಂತ್ಯಕ್ರಿಯೆ ಭಾಗವಹಿಸ್ತೀನಿ. ನಾನು ಭಾಳ ದೂರ ಇದ್ದೇನೆ, ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದೀನಿ. ನಾಳೆ ದಾವಣಗೆರೆಗೆ ಹೋಗಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತೀನಿ. ಓಕೆ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.